ಹಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ಕಣ್ಣುಗಳು ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಸರಿಯಾದ ಆರೈಕೆಯಿಂದ ಕಣ್ಣಿನ ಆರೋಗ್ಯವು ಉಳಿಯುತ್ತದೆ, ನಿಮ್ಮ ಸಹಜ ಸೌಂದರ್ಯವು ಇನ್ನಷ್ಟು ಹೊಳೆಯುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಕಣ್ಣಿನ ರಕ್ಷಣೆ ಮತ್ತು ಸೌಂದರ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. 1. ದಿನಕ್ಕೊಂದು ಬಾರಿಯಾದರೂ ನೀರಿನಿಂದ ಕಣ್ಣು ತೊಳೆಯಿರಿ. ಸ್ವಚ್ಛವಾದ ನೀರಿನಲ್ಲಿ ಕಣ್ಣು ಇಟ್ಟು ರೆಪ್ಪೆ ಹೊಡೆಯಿರಿ. 2. ತಿನ್ನುವ ಆಹಾರದಲ್ಲಿ ಮಜ್ಜಿಗೆ, ಗಜ್ಜರಿ, ಟೊಮೆಟೊ ಹೆಚ್ಚಾಗಿ ಬಳಸಬೇಕು. ಇದರಲ್ಲಿ ಕಣ್ಣುಗಳಿಗೆ ಬೇಕಾದ ವಿಟಮಿನ್ ಎ ದೊರೆಯುತ್ತದೆ. 3. ಪ್ರತಿಯೊಬ್ಬರಿಗೂ ನಿತ್ಯ 6-8 ತಾಸು ನಿದ್ದೆ ಬೇಕು. ನಿದ್ದೆ ಬಹಳ ಕಡಿಮೆಯಾದರೆ ಆರೋಗ್ಯಕ್ಕೂ ಕಣ್ಣಿಗೂ ಒಳ್ಳೆಯದಲ್ಲ. ಅದೇ ರೀತಿ ಅತಿ ಹೆಚ್ಚು ಮಲಗುವುದು ಒಳ್ಳೆಯದಲ್ಲ. 4. ಸೌತೆಕಾಯಿ ತುರಿದು ಕಣ್ಣುಗಳ ಮೇಲೆ ಇಟ್ಟುಕೊಂಡು 15 ನಿಮಿಷ ಬಿಟ್ಟು ತೆಗೆದರೆ ದಣಿದು ಆಯಾಸಗೊಂಡ ಕಣ್ಣುಗಳಿಗೆ ಆರಾಮ ಒದಗಿಸಿದಂತಾಗುತ್ತದೆ. 5. ಓದುವುದು, ಬರೆಯುವುದು, ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡುವವರು, ಕಸೂತಿ ಹಾಕುವವರು, ಟಿವಿ ನೋಡುವವರು ತಮ್ಮ ನೇತ್ರಗಳ ಬಗ್ಗೆ ಗಮನವಹಿಸಿ ಒಂದಷ್ಟು ಅಂತರದಲ್ಲಿ ಇವುಗಳನ್ನು ಮಾಡಬೇಕು. ತುಂಬ ಹತ್ತಿರದಿಂದ ನೋಡಿ ನೇತ್ರಗಳಿಗೆ ತೊಂದರೆ ಒದಗಿಸಬಾರದು. 6. ಕಣ್ಣಿಗೆ ಕಾಡಿಗೆ ಬಳಸುವವರು ಉತ್ತಮ ಗುಣಮಟ್ಟದ ಕಾಡಿಗೆ ಬಳಸಿ ಮತ್ತು ರಾತ್ರಿ ಮಲಗುವಾಗ ಕಣ್ಣಲ್ಲಿ ಇರುವ ಕಾಡಿಗೆ ತೆಗೆದರೆ ಒಳ್ಳೆಯದು. 7. ರಾತ್ರಿ ಮಲಗುವ ಮುನ್ನ ನಿಂಬೆ ರಸಕ್ಕೆ 2 ಚಮಚ ಬಾದಾಮಿ ಎಣ್ಣೆ ಬೆರೆಸಿ ಕಣ್ಣಿನ ಸುತ್ತ ಹಚ್ಚಿದರೆ ಕಣ್ಣುಗಳ ಸುತ್ತಲಿನ ಕಪ್ಪು ಕಾಲಕ್ರಮೇಣ ಕಡಿಮೆಯಾಗುತ್ತದೆ. 8. ಕಣ್ಣುಗಳ ಸುತ್ತ ಕಪ್ಪಾಗಿರುವ ಕಡೆ ಆಲೂಗಡ್ಡೆ ತುಂಡಿನಿಂದ ಮೃದುವಾಗಿ ಉಜ್ಜುವುದರಿಂದ ಕಪ್ಪು ಇಲ್ಲದಂತಾಗುವುದು. 9. ಕಣ್ಣಿನ ಅಂದವನ್ನು ಕಾಪಾಡಿಕೊಳ್ಳಲು ಬಯಸುವವರು ಟೀ, ಕಾಫಿ ಕುಡಿಯುವುದನ್ನು ಕಡಿಮೆ ಮಾಡಬೇಕು. ಶುಭ್ರ ನೀರು, ಹಣ್ಣುಗಳ ರಸವನ್ನು ಹೇರಳವಾಗಿ ಸೇವಿಸಬೇಕು. ವಿಟಮಿನ್ ಇ ಆಯಿಲ್ ತೆಗೆದುಕೊಂಡು ಕಣ್ಣಿನ ಕೆಳಗೆ ನಿಧಾನವಾಗಿ ಮಸಾಜ್ ಮಾಡಬೇಕು. ನಂತರ ತಣ್ಣೀರಿನಿಂದ ಮುಖ ತೊಳೆಯಬೇಕು. 10. ರಾತ್ರಿ ವೇಳೆ ಬಾದಾಮಿಯನ್ನು ನೀರಿನಲ್ಲಿ ನೆನೆಸಿ ಮುಂಜಾನೆ ಹಾಲಿನಲ್ಲಿ ನುಣ್ಣಗೆ ರುಬ್ಬಿ ಅರೆದು ಕಣ್ಣಿನ ಸುತ್ತಲೂ ಹಚ್ಚಿಕೊಂಡು ಅರ್ಧ ಗಂಟೆ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆದುಕೊಳ್ಳಬೇಕು. 11. ಕಣ್ಣುಗಳು ಆಯಾಸದಿಂದ ಮಂಕಾಗಿ ಕಾಣುತ್ತಿದ್ದರೆ ರೋಸ್ ವಾಟರ್ ಅಥವಾ ಪನ್ನೀರಿನಲ್ಲಿ ಹತ್ತಿ ಅದ್ದಿ ಕಣ್ಣುಗಳ ಮೇಲಿರಿಸಿ, ಮತ್ತೆ ಕಣ್ಣುಗಳು ಚುರುಕಾಗಿ ಕಾಣಿಸುತ್ತದೆ. 12. ದೃಷ್ಟಿದೋಷ ಇರುವವರು ವೈದ್ಯರ ಸಲಹೆಯಂತೆ ನಡೆದುಕೊಳ್ಳಬೇಕು. ಕನ್ನಡಕಗಳನ್ನು ಅವರು ಹೇಳಿದಂತೆ ಹಾಕಿಕೊಳ್ಳಬೇಕು. ಅದರಂತೆಯೇ ವರ್ಷಕ್ಕೆ 1 ಸಾರಿಯಾದರೂ ಕಣ್ಣಿನ ವೈದ್ಯರ ಹತ್ತಿರ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. 13. ಬೆಳಿಗ್ಗೆ ಎದ್ದ ತಕ್ಷಣ ತಣ್ಣೀರನ್ನು ಕಣ್ಣಿಗೆ ಎರಚಿಕೊಳ್ಳಿ. ಇದು ಕಣ್ಣಿಗೆ ದೊರೆಯುವ ಅತ್ಯುತ್ತಮ ವ್ಯಾಯಾಮ. 14. ಕಣ್ಣುಗಳಿಗೆ ಆಯಾಸವಾದಾಗ ಹಸಿರು ಬಣ್ಣ ಅಥವಾ ಹಸಿರು ಗಿಡಗಳನ್ನು ನೋಡಿ ಆಯಾಸ ಕಡಿಮೆಯಾಗುತ್ತದೆ. 15. ಶುಷ್ಕವಾದ ಹರಳೆಣ್ಣೆಯನ್ನು ಕಣ್ಣಿನ ರೆಪ್ಪೆ ಕೂದಲಿಗೆ ಹಚ್ಚಿ ಮಲಗುವುದರಿಂದ ಅವುಗಳು ಒತ್ತೊತ್ತಾಗಿ ಬೆಳೆಯುತ್ತದೆ. 16. ಉಷ್ಣದಿಂದ ಕಣ್ಣುಗಳು ಕೆರಳಿದಾಗ ಗಟ್ಟಿ ಮೊಸರಿಗೆ ಅರ್ಧ ಚಮಚ ಮೆಂತ್ಯ ಪುಡಿ ಸೇರಿಸಿ ನೆತ್ತಿಗೆ ತಿಕ್ಕಿ 1 ಗಂಟೆ ನೆನೆಸಿ ಸ್ನಾನ ಮಾಡಿದರೆ ಮೈಯಿನ ಉಷ್ಣ ಕಡಿಮೆಯಾಗಿ ಕಣ್ಣು ತಂಪಾಗಿರುತ್ತದೆ. 17. ಕಣ್ಣಿನ ಸೌಂದರ್ಯವನ್ನು ಎತ್ತಿ ತೋರಿಸುವ ಹೊಣೆ ಹುಬ್ಬಿನದು. ಕೆಲವರಿಗೆ ಕಣ್ಣುಗಳು ಬಹಳ ದೊಡ್ಡದಾಗಿ ಕಾಣಬಹುದು. ಅದು ಮುಖದ ಸೌಂದರ್ಯವನ್ನು ಕೆಡಿಸಬಹುದು. ಅಂತಹವರು ಹುಬ್ಬನ್ನು ದಟ್ಟವಾಗಿಸಿಕೊಳ್ಳುವುದು ಉತ್ತಮ. 18. ಬಿಸಿಲಿನಿಂದ ಕಣ್ಣು ಆಯಾಸಗೊಂಡಾಗ ಆಲೂಗಡ್ಡೆಯನ್ನಾಗಲಿ ಸೌತೆಯನ್ನಾಗಲಿ ಚಕ್ರದಂತೆ ಕತ್ತರಿಸಿ ಕಣ್ಣು ಮುಚ್ಚಿಕೊಂಡು ಕಣ್ಣ ರೆಪ್ಪೆಯ ಮೇಲೆ ಸ್ವಲ್ಪ ಸಮಯ ಇಟ್ಟುಕೊಂಡು ಮಲಗಿದರೆ ಕಣ್ಣಿನ ಆಯಾಸ ಕಡಿಮೆಯಾಗುತ್ತದೆ. 19. 1 ಚೂರು ಐಸ್ ಹಾಗೂ ಟೀ ಸೊಪ್ಪು ಸೇರಿಸಿ ಒಂದು ಶುದ್ಧವಾದ ಬಟ್ಟೆಯಲ್ಲಿ ಕಟ್ಟಿ ಕಣ್ಣುಗಳ ಮೇಲಿಟ್ಟುಕೊಳ್ಳುವುದರಿಂದ ಕಣ್ಣುಗಳು ತಂಪಾಗಿಯೂ ಹೊಳಪಾಗಿಯೂ ಇರುತ್ತದೆ. 20. ಅಗಲವಾದ ಕಣ್ಣುಗಳಿದ್ದರೆ
ನೀವು ಅದೃಷ್ಟವಂತರು. ಇಲ್ಲದಿದ್ದರೆ ಕಣ್ಣಿಗೆ ಕಾಡಿಗೆ ಹಚ್ಚಿ. ಇದರಿಂದ ನಿಮ್ಮ ಕಣ್ಣುಗಳು ವಿಶಾಲವಾಗಿರುವಂತೆ ಕಾಣುತ್ತದೆ. 21. ಕಣ್ಣುಗಳು ಊದಿಕೊಂಡಿದ್ದರೆ ನೀರು ಕುಡಿಯುವುದನ್ನು ಹೆಚ್ಚಿಸಿ. ಪ್ರತಿದಿನ 8 ಲೋಟಗಳಾದರೂ ನೀರು ಕುಡಿಯಬೇಕು. ಆಲೂಗಡ್ಡೆಯನ್ನು ತುರಿದು ಶುದ್ಧ ಬಿಳಿಯ ವಸ್ತ್ರದಲ್ಲಾಗಲಿ ಶುಚಿ ಮಾಡಿದ ಹತ್ತಿಯಲ್ಲಾಗಲಿ ತುರಿಯನ್ನು ತುಂಬಿ ಕಣ್ಣುಗಳು ಊದಿಕೊಂಡಿರುವ ಸ್ಥಳಗಳ ಮೇಲೆ ಇಟ್ಟು 10 ನಿಮಿಷಗಳ ಕಾಲ ಮಲಗಿ. ಐ ಸಿಗುವ ಹಾಗಿದ್ದರೆ ಅದನ್ನು ಆಲೂಗಡ್ಡೆಯ ಬದಲು ಬಳಸಬಹುದು. 22. ಮಸ್ಕರ ಅಪ್ಲಿಕೇಟರ್ಸ್ ಬಳಕೆಯಲ್ಲಿ ಹೆಚ್ಚು ಜಾಗ್ರತೆ ವಹಿಸಬೇಕು. ಅದನ್ನು ನಿರ್ಲಕ್ಷ್ಯದಿಂದ ಉಪಯೋಗಿಸಿದರೆ ಕಣ್ಣುಗಳಿಗೆ ಹಾನಿಯಾಗುತ್ತದೆ. ಹಾಗೆಯೇ ಅದನ್ನು ಧೂಳು ಬೀಳದಂತೆ ಎಚ್ಚರ ವಹಿಸಬೇಕು. 23. ಐ ಮೇಕಪ್ ಒಳ್ಳೆಯ ಗುಣಮಟ್ಟದ್ದನ್ನೇ ಆಯ್ಕೆ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಕಣ್ಣಿಗೆ ಹಾನಿಯುಂಟಾಗುತ್ತದೆ. 24. ಕಣ್ಣಲ್ಲಿ ಹೊಳಪು ಉಂಟಾಗಲು 1 ಚಮಚ ಸೋಂಪನ್ನು 1 ಕಪ್ ಬಿಸಿನೀರಿನಲ್ಲಿ ನೆನೆಸಿ. ಇದು ತಣ್ಣಗಾದಾಗ ಇದನ್ನು ಸ್ವಲ್ಪ ನೀರಿಗೆ ಹಾಕಿ ಕಣ್ಣನ್ನು ತೊಳೆಯಿರಿ. ಇದರಿಂದ ಕಣ್ಣಿಗೆ ತಂಪಾಗುತ್ತದೆ ಮತ್ತು ಆರೋಗ್ಯದಿಂದ ಹೊಳೆಯುತ್ತದೆ. 25. ಗಣಕಯಂತ್ರದ ಪರದೆಯ ಮುಂದೆ ಹೆಚ್ಚು ಹಾಗೂ ಸತತವಾಗಿ ಸಮಯ ಕಳೆಯಬೇಡಿ. 26. ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೆಯ ಐ ಕ್ರೀಮ್ನಿಂದ ಕಣ್ಣು ರೆಪ್ಪೆಗಳಿಗೆ ಮಸಾಜ್ ಮಾಡಿದರೆ ಮೊದಲಿನ ಮೇಕಪ್ ಏನಾದರೂ ಇದ್ದರೆ ತೊಲಗುತ್ತದೆ. 27. ಕಣ್ಣಿನ ಕೆಳಗೆ ಕಪ್ಪುಗೆರೆ ಅಥವಾ ವರ್ತುಲ ಏರ್ಪಟ್ಟಿದ್ದರೆ ತೆಳುವಾದ ಬ್ರಷ್ನಿಂದ ಕ್ಲೆನ್ಸಿಂಗ್ ಕ್ರೀಮ್ ಹಾಕಿಕೊಳ್ಳಬೇಕು. ಅದರ ಮೇಲೆ ಫೌಂಡೇಶನ್ ಹಚ್ಚಬೇಕು. ಕಣ್ಣು ರೆಪ್ಪೆಗಳಿಗೆ 2 ಕೋಟಿಂಗ್ ಮಸ್ಕರ ಹಾಕಿದರೆ ನೋಡಲು ಚೆನ್ನಾಗಿರುತ್ತದೆ. 28. ಕಣ್ಣಿನ ಸುತ್ತಲೂ ಕಪ್ಪು ಕಲೆ ಉಂಟಾಗಿದ್ದರೆ ಅದಕ್ಕೆ ಸುಲಭ ಉಪಾಯ ಎಂದರೆ ಕ್ಯಾರೆಟ್ ತುಂಡು ಅಥವಾ ಸೌತೆಕಾಯಿ ತುಂಡನ್ನು ನಿಂಬೆಹಣ್ಣಿನ ರಸದಲ್ಲಿ ಅದ್ದಿ ಕಣ್ಣುಗಳ ಮೇಲಿಟ್ಟು ವಿಶ್ರಮಿಸಬೇಕು. 29. ಕಣ್ಣುಗಳ ಶಕ್ತಿ ವೃದ್ಧಿಸಲು ಪ್ರತಿದಿನ 1 ತೊಟ್ಟು ಜೇನುತುಪ್ಪವನ್ನು ಕಣ್ಣಿಗೆ ಹಾಕಿಕೊಂಡರೆ ಕಣ್ಣಿನ ತೊಂದರೆಗಳೆಲ್ಲ ತಾವಾಗಿಯೇ ಮಾಯವಾಗುತ್ತದೆ. 30. ಅಲಂಕಾರದ ನಂತರ ಕಣ್ಣಿನ ಒಬ್ಬುಗಳಿಗೆ ಸ್ವಲ್ಪ ವ್ಯಾಸ್ಲಿನ್ ಹಚ್ಚಿ. ಇದರಿಂದ ಒಬ್ಬುಗಳು ಚೆನ್ನಾಗಿ ಹೊಳೆಯುತ್ತದೆ, ಎದ್ದು ಕಾಣುತ್ತದೆ. ಬಿಸಿಲಿನಲ್ಲಿರುವಾಗ ಮಾತ್ರ ತಂಪು ಕನ್ನಡಕಗಳನ್ನು ಬಳಸಿದರೆ ಸಾಕು. ಎಲ್ಲ ಸಮಯಗಳಲ್ಲಿ ಬಳಸುವುದನ್ನು ತಪ್ಪಿಸಿರಿ. ಈ ಮೇಲಿನ ಎಲ್ಲ ಸಲಹೆ ಸೂಚನೆಗಳನ್ನು ಪಾಲಿಸಿ ನಿಮ್ಮ ಕಣ್ಣಿನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಸೌಂದರ್ಯ ಟಿಪ್ಸ್ಗಳಿಗಾಗಿ ನಮ್ಮ ದಿವ್ಯಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.